ಮೈಸೂರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಂದಾಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ನಂಜನಗೂಡು ತಾಲೂಕು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ರಾತ್ರೋರಾತ್ರಿ ನದಿಗೆ ಮಣ್ಣು ಹಾಕಿ ಮುಚ್ಚುತ್ತಿದ್ದಾರೆ, ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿದ್ದಾರೆಂದು ಆರೋಪಿಸಿ ಗ್ರಾಮಸ್ಥರು ತಾಲೂಕು ಆಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕುರಿತು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರಿಗೆ ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ತಹಸೀಲ್ದಾರ್ ಅವರಿಗೆ ಪತ್ರ ಬರೆದು 2 ತಿಂಗಳಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಪಿಲಾ ನದಿ ಒಡಲಿಗೆ ಮಣ್ಣು ತುಂಬುವ ಕೆಲಸ ಬರದಿಂದಲೇ ಸಾಗುತ್ತಿದೆ. ಈ ಹಿನ್ನೆಲೆ ಚಾಮಲಾಪುರ ಹುಂಡಿ ಗ್ರಾಮಸ್ಥರು ಒತ್ತುವರಿ ಜಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಒಂದು ವೇಳೆ ಒತ್ತುವರಿ ತೆರವು ಮಾಡದಿದ್ದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಅಂತ್ಯಕ್ರಿಯೆಗಳನ್ನು ನೆರವೇರಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನಾ ನಿರತ ಗ್ರಾಮಸ್ಥರು ಆಕ್ರೋಶಕ್ಕೆ ಬೆದರಿದ ಕಂದಾಯ ಇಲಾಖೆಯ ಕಸಬಾ ಹೋಬಳಿಯ ರೆವೆನ್ಯೂ ಅಧಿಕಾರಿ ಹರೀಶ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಪ್ರೀತಂ ಪ್ರತಿಭಟನೆ ನಿರತ ಸ್ಥಳಕ್ಕೆ ಆಗಮಿಸಿ ತಪ್ಪಿತಸ್ಥರ ವಿರುದ್ಧ ತನಿಖೆ ಮಾಡಿ ಪರಿಶೀಲಿಸಿದ ಬಳಿಕ ತುರ್ತಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮನವೊಲಿಸಲು ಮುಂದಾದರು. ಈ ಕೆಲವು ಉದ್ಯಮಿಗಳು ನಮ್ಮ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಪಿಲಾ ನದಿ ದಡದಲ್ಲಿ 4 ಕಡೆ ಗಂಟು 15 ದಿನದಲ್ಲಿ ರಾತ್ರಿ ಮಣ್ಣೆಲ್ಲ ಹಾಕ್ಬಿಟ್ಟು ನಮ್ಗೆ ಸ್ಮಶಾನದ ಉಳೋದಕ್ಕೆ ಜಾಗನೇ ಇಲ್ಲ. ನಾವು 350 ವರ್ಷಗಳಿಂದ ನಾವು ಇಲ್ಲೇ ಸ್ಮಶಾನ ಮಾಡ್ಕೊಂಡಿರ್ತೀವಿ. ಯಾರೋ ರಾತ್ರಿ ರಿಜಿಸ್ಟರ್ ಮಾಡಿಸ್ಕೊಂಡು ಅಕ್ರಮ ಇದ್ದ ಇದ್ರ ಬಗ್ಗೆ ತಹಸೀಲ್ದಾರೇ ಆಗಲಿ ಯಾರೇ ಆಗಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ರು, ಇದ್ರ ಬಗ್ಗೆ ಅವ್ರು ಆಕ್ಷನ್ ತಗೊಂಡಿಲ್ಲ. ಸರಿಸುಮಾರು ಒಂದು 2-3 ತಿಂಗಳಿಂದ ಕಬಿನಿ ಬ್ರಿಡ್ಜ್ ಬಳಿ ಚಾಮಲಾಪುರದ ಸ್ಮಶಾನ ಮತ್ತು ಕಪಿಲಾ ನದಿ ದಡ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ನಡೆಯುತ್ತಿದ್ದು, ಅದಲ್ಲದೆ ನಮ್ಮ ಚಾಮಲಾಪುರದಿಂದ ಸ್ಮಶಾನ ಸರಿಸುಮಾರು 200-300 ವರ್ಷಗಳಿಂದ ಸ್ಮಶಾನದಿಂದ ಶವನ ಓದ್ತದೆ ಇದೇ ಜಾಗದಲ್ಲಿ ಓದ್ತಿದ್ದೀವಿ. ಸರಿಸುಮಾರು 15-20 ದಿನದಿಂದ ನಮ್ಮ ಸ್ಮಶಾನದ ಏನು ಜಾಗ ಐತೆ ಅಷ್ಟು ಜಾಗನ ಒತ್ತುವರಿ ಮಾಡ್ಕೊಂಡು ಸರಿಸುಮಾರು 75% 80% ಸ್ಮಶಾನ ಜಾಗವನ್ನು ಯಾರಿಗೂ ಮುಲಾಜಿಲ್ಲದೆ ಮುಚ್ಚಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು 1.5 ತಿಂಗಳು 2 ತಿಂಗಳಿಂದ ತಾಲೂಕು ಆಡಳಿತಕ್ಕೆ ಅರ್ಜಿ ಬರ್ತಿದ್ವಿ. ಅರ್ಜಿ VA ಆಗಲಿ RA ಆಗಲಿ ತಹಸೀಲ್ದಾರ್ ಆಗಲಿ ಇದುವರೆಗೂ ಇದ್ರ ಬಗ್ಗೆ ಕ್ರಮನೇ ಕೈಗೊಂಡಿಲ್ಲ. ಮನವಿ ನೀಡಿ ದೂರವಾಣಿ ಕರೆ ಮಾಡಿ ಸಾಕಷ್ಟು ಬಾರಿ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದರು. ಕ್ಯಾರೆ ಎನ್ನದ ಅಧಿಕಾರಿಗಳ ಮಾತನ್ನು ನಾವು ನಂಬುವುದಿಲ್ಲ ಎಂದು ಪ್ರತಿಭಟನೆ ನಿರತ ಗ್ರಾಮಸ್ಥರು ರೊಚ್ಚಿಗೆದ್ದರು. ನಂತರ ನಂಜನಗೂಡು ನಗರ ಪೊಲೀಸ್ ಠಾಣೆ ಸಂಚಾರಿ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕಾಂತ್ ಕೋಳಿ, ದೇದಾರ್ ತಿಮ್ಮಯ್ಯ ಮತ್ತು ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಗ್ರಾಮಸ್ಥರನ್ನು ಮನವೊಲಿಸಲು ಮುಂದಾದರು. 3 ದಿನಗಳ ಒಳಗಾಗಿ ಸ್ಮಶಾನ ಮತ್ತು ಕಪಿಲಾ ನದಿಯ ದಡವನ್ನು ಸರ್ವೆ ನಡೆಸಿ ಒತ್ತುವರಿದಾರರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೈಬಿಟ್ಟರು. ಕುಮಾರ್, CTV ನ್ಯೂಸ್, ನಂಜನಗೂಡು.